ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದು. ಹಾಗಾದರೆ ಅವರು ಸೈಲೆಂಟ್ ಆಗಿರುವುದರ ಹಿಂದೆ ಇರುವಂಥ ರಣತಂತ್ರ ಏನಾದರೂ ಇದೆಯಾ ಅಥವಾ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರಾ? ನೋಡಿ, ಇಷ್ಟು ದಿನ ಗರ್ಜಿಸಿದ್ದಂಥ ಸಿಎಂ ಸಿದ್ದರಾಮಯ್ಯವರು ಏಕ್ದಮ್ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅದರ ಹಿಂದೆ ಏನೋ ಒಂದು ಕಾರ್ಯತಂತ್ರ ಇದ್ದೇ ಇರುತ್ತೆ. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಪವರ್ ಫೈಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರು ಸೈಲೆಂಟಾಗಿ ಇದ್ದುಕೊಂಡು ಅದನ್ನು ಬಾಯಿ ಮುಚ್ಚಿದ್ರ ಪವರ್ ಫೈಟ್ನ ವಿಚಾರವಾಗಿ ಸಿದ್ದರಾಮಯ್ಯವರು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಮುಸ್ಲಿಮರ ಕಿಚ್ಚು ಜೋರಾಗ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರೆ ಅಲ್ಪಸಂಖ್ಯಾತ ಕೆಲ ಮುಖಂಡರು. ಸೊ ಅದು ಒಂದು ಕಡೆ ಆಯಿತು, ಯಾವುದನ್ನು ಕೂಡ ಚಕ್ರ ಎತ್ತಾ ಇಲ್ಲ. ಮತ್ತೊಂದು ಕಡೆ ಇದರ ನಡುವೆ ಒಂದು ಗಾದೆ ಮಾತಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತೆ. ಈ ಒಂದು ಮುಸ್ಲಿಂ ಕಿಚ್ಚಿದೆಯಲ್ಲ, ಇದರಿಂದ ಬೀಸೋ ದೊಣ್ಣೆಯಿಂದ ಪಾರಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದುಕೊಂಡೇ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಇದೆಲ್ಲದರ ಹಿಂದಿರುವಂಥ ಅಜೆಂಡಾ ಏನು, ಒಳನೋಟ ಏನು ಹೇಳುತ್ತೆ, ಅದೇ ಇಂಪಾರ್ಟೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದರ ಒಳನೋಟ? ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಒಂದು ಪಟ್ಟು ಹಾಕಲಾಗಿದೆ ಅನ್ನುವಂಥ ಚರ್ಚೆಗಳು ಗಂಭೀರವಾಗಿ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧವಾಗಿ ಇರ್ತಕ್ಕಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾವೇ ಒಂದಷ್ಟು ಪ್ರಯಾಸವನ್ನು ಪಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಈ ದಾವಣಗೆರೆ ಬೆಳವಣಿಗೆ ಹೋಗ್ತಿರಲಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಷ್ಟು ಮಟ್ಟದ ಬೆಳವಣಿಗೆ ಆಗಿರೋದ್ರಿಂದ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಈ ಯಾರೇ ಪರವಾಗಿ ವಕಾಲತ್ತು ವಹಿಸಿದ್ರು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಅವರ ಆಪ್ತರ ಜೊತೆಗೆ ಅವರೇ ಮಾತನಾಡ್ತಾ ಸಂದರ್ಭದಲ್ಲಿ ಈ ತರಹ ಮಾಡ್ತಾರೆ ಮುಸ್ಲಿಂ ಮುಖಂಡರು ಅಂತ ನಾನು ಭಾವಿಸಿರ್ಲಿಲ್ಲ. ನಾನು ಕೂಡ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಿದೆ, ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳಿದೆ. ಅದಾದ್ರೂ ಕೂಡ ನನ್ನ ಮಾತನ್ನು ವಿಶ್ಲೇಷಿಸಿ ಕೂಡ ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ. ಈಗ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಮೇಲೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಾತನಾಡಿದ ಜಾಗದಲ್ಲಿ ಮತ್ತೆ ನನಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟಾಗಬಹುದು. ಯಾಕಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂತ ನಾಯಕರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಒಂದು ಕ್ರಮೇಣ ಕೋರೈಕೆಯನ್ನು ಕೂಡ ಮನವಿ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ನನಗೆ ಕೂಡ ಪಕ್ಷ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ನಾನು ಸೈಲೆಂಟ್ ಆಗಿದ್ದೇನೆ. ಈ ಮಟ್ಟದ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದು ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಈ ಮಟ್ಟದ ಬೆಳವಣಿಗೆ ಆಗಿದೆ, ಇದನ್ನ ಸಮಾಧಾನವಾಗಿ ಕೂಡ ನಿರ್ವಹಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳನ್ನ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟು ಸಮಾಧಾನವಾಗಿ ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕೇ ಹೊರತು ಈಗ ಮುಂದಿನ ದಿನಗಳಲ್ಲಿ ಈಗ ನಾನು ಮಾತಾಡ್ತಾ ಹೋದ್ರೆ ಅದು ಪಕ್ಷದಲ್ಲಿ ಇನ್ನೊಂದು ಹಂತದ ಬೆಳವಣಿಗೆಗೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದು. ಹಾಗಾದರೆ ಅವರು ಸೈಲೆಂಟ್ ಆಗಿರುವುದರ ಹಿಂದೆ ಇರುವಂಥ ರಣತಂತ್ರ ಏನಾದರೂ ಇದೆಯಾ ಅಥವಾ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರಾ? ನೋಡಿ, ಇಷ್ಟು ದಿನ ಗರ್ಜಿಸಿದ್ದಂಥ ಸಿಎಂ ಸಿದ್ದರಾಮಯ್ಯವರು ಏಕ್ದಮ್ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅದರ ಹಿಂದೆ ಏನೋ ಒಂದು ಕಾರ್ಯತಂತ್ರ ಇದ್ದೇ ಇರುತ್ತೆ. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಪವರ್ ಫೈಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರು ಸೈಲೆಂಟಾಗಿ ಇದ್ದುಕೊಂಡು ಅದನ್ನು ಬಾಯಿ ಮುಚ್ಚಿದ್ರ ಪವರ್ ಫೈಟ್ನ ವಿಚಾರವಾಗಿ ಸಿದ್ದರಾಮಯ್ಯವರು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಮುಸ್ಲಿಮರ ಕಿಚ್ಚು ಜೋರಾಗ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರೆ ಅಲ್ಪಸಂಖ್ಯಾತ ಕೆಲ ಮುಖಂಡರು. ಸೊ ಅದು ಒಂದು ಕಡೆ ಆಯಿತು, ಯಾವುದನ್ನು ಕೂಡ ಚಕ್ರ ಎತ್ತಾ ಇಲ್ಲ. ಮತ್ತೊಂದು ಕಡೆ ಇದರ ನಡುವೆ ಒಂದು ಗಾದೆ ಮಾತಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತೆ. ಈ ಒಂದು ಮುಸ್ಲಿಂ ಕಿಚ್ಚಿದೆಯಲ್ಲ, ಇದರಿಂದ ಬೀಸೋ ದೊಣ್ಣೆಯಿಂದ ಪಾರಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದುಕೊಂಡೇ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಇದೆಲ್ಲದರ ಹಿಂದಿರುವಂಥ ಅಜೆಂಡಾ ಏನು, ಒಳನೋಟ ಏನು ಹೇಳುತ್ತೆ, ಅದೇ ಇಂಪಾರ್ಟೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದರ ಒಳನೋಟ?
ನನಗೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಒಂದು ಪಟ್ಟು ಹಾಕಲಾಗಿದೆ ಅನ್ನುವಂಥ ಚರ್ಚೆಗಳು ಗಂಭೀರವಾಗಿ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧವಾಗಿ ಇರ್ತಕ್ಕಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾವೇ ಒಂದಷ್ಟು ಪ್ರಯಾಸವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಈ ದಾವಣಗೆರೆ ಬೆಳವಣಿಗೆ ಹೋಗ್ತಿರ್ಲಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಷ್ಟು ಮಟ್ಟದ ಬೆಳವಣಿಗೆ ಆಗಿರೋದ್ರಿಂದ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಈ ಯಾರೇ ಪರವಾಗಿ ವಕಾಲತ್ತು ವಹಿಸಿದ್ರು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಅವರ ಆಪ್ತರ ಜೊತೆಗೆ ಅವರೇ ಮಾತನಾಡ್ತಾ ಸಂದರ್ಭದಲ್ಲಿ ಈ ತರಹ ಮಾಡ್ತಾರೆ ಮುಸ್ಲಿಂ ಮುಖಂಡರು ಅಂತ ನಾನು ಭಾವಿಸಿರ್ಲಿಲ್ಲ. ನಾನು ಕೂಡ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಿದೆ, ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅನ್ನುವಂತ ಮಾತುಗಳನ್ನು ಹೇಳಿದೆ. ಅದಾದ್ರೂ ಕೂಡ ನನ್ನ ಮಾತನ್ನು ಧಿಕ್ಕರಿಸಿ ಕೂಡ ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ. ಈಗ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರ ಮೇಲೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಾತನಾಡಿದ ಜಾಗದಲ್ಲಿ ಮತ್ತೆ ನನಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟಾಗಬಹುದು. ಯಾಕಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂತ ನಾಯಕರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಒಂದು ಕ್ರಮೇಣ ಕೋರೈಕೆಯನ್ನ ಕೂಡ ಮನವಿ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ನನಗೆ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ನಾನು ಸೈಲೆಂಟ್ ಆಗಿದ್ದೇನೆ. ಈ ಮಟ್ಟದ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದು ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಈ ಮಟ್ಟದ ಬೆಳವಣಿಗೆ ಆಗಿದೆ, ಇದನ್ನ ಸಮಾಧಾನವಾಗಿ ಕೂಡ ನಿರ್ವಹಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಇಟ್ಟು ಕೂತಂತ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳನ್ನ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟು ಸಮಾಧಾನವಾಗಿ ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕೆ ಹೊರತು ಈಗ ಮುಂದಿನ ದಿನಗಳಲ್ಲಿ ಈಗ ನಾನು ಮಾತಾಡ್ತಾ ಹೋದ್ರೆ ಅದು ಪಕ್ಷದಲ್ಲಿ ಇನ್ನೊಂದು ಹಂತದ ಬೆಳವಣಿಗೆಗೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದು. ಹಾಗಾದರೆ ಅವರು ಸೈಲೆಂಟ್ ಆಗಿರುವುದರ ಹಿಂದೆ ಇರುವಂಥ ರಣತಂತ್ರ ಏನಾದರೂ ಇದೆಯಾ ಅಥವಾ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರಾ? ನೋಡಿ, ಇಷ್ಟು ದಿನ ಗರ್ಜಿಸಿದ್ದಂಥ ಸಿಎಂ ಸಿದ್ದರಾಮಯ್ಯವರು ಏಕ್ದಮ್ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅದರ ಹಿಂದೆ ಏನೋ ಒಂದು ಕಾರ್ಯತಂತ್ರ ಇದ್ದೇ ಇರುತ್ತೆ. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಪವರ್ ಫೈಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರು ಸೈಲೆಂಟಾಗಿ ಇದ್ದುಕೊಂಡು ಅದನ್ನು ಬಾಯಿ ಮುಚ್ಚಿದ್ರ ಪವರ್ ಫೈಟ್ನ ವಿಚಾರವಾಗಿ ಸಿದ್ದರಾಮಯ್ಯವರು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಮುಸ್ಲಿಮರ ಕಿಚ್ಚು ಜೋರಾಗ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರೆ ಅಲ್ಪಸಂಖ್ಯಾತ ಕೆಲ ಮುಖಂಡರು. ಸೊ ಅದು ಒಂದು ಕಡೆ ಆಯಿತು, ಯಾವುದನ್ನು ಕೂಡ ಚಕ್ರ ಎತ್ತಾ ಇಲ್ಲ. ಮತ್ತೊಂದು ಕಡೆ ಇದರ ನಡುವೆ ಒಂದು ಗಾದೆ ಮಾತಾಯಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತೆ. ಈ ಒಂದು ಮುಸ್ಲಿಂ ಕಿಚ್ಚಿದೆಯಲ್ಲ, ಇದರಿಂದ ಬೀಸೋ ದೊಣ್ಣೆಯಿಂದ ಪಾರಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದುಕೊಂಡೇ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಇದೆಲ್ಲದರ ಹಿಂದಿರುವಂಥ ಅಜೆಂಡಾ ಏನು, ಒಳನೋಟ ಏನು ಹೇಳುತ್ತೆ, ಅದೇ ಇಂಪಾರ್ಟೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದರ ಒಳನೋಟ? ನನಗೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಒಂದು ಪಟ್ಟು ಹಾಕಲಾಗಿದೆ ಅನ್ನುವಂಥ ಚರ್ಚೆಗಳು ಗಂಭೀರವಾಗಿ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧವಾಗಿ ಇರ್ತಕ್ಕಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾವೇ ಒಂದಷ್ಟು ಪ್ರಯಾಸವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಈ ದಾವಣಗೆರೆ ಬೆಳವಣಿಗೆ ಹೋಗ್ತಿರ್ಲಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಷ್ಟು ಮಟ್ಟದ ಬೆಳವಣಿಗೆ ಆಗಿರೋದ್ರಿಂದ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಈ ಯಾರೇ ಪರವಾಗಿ ವಕಾಲತ್ತು ವಹಿಸಿದ್ರು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಅವರ ಆಪ್ತರ ಜೊತೆಗೆ ಅವರೇ ಮಾತನಾಡ್ತಾ ಸಂದರ್ಭದಲ್ಲಿ ಈ ತರಹ ಮಾಡ್ತಾರೆ ಮುಸ್ಲಿಂ ಮುಖಂಡರು ಅಂತ ನಾನು ಭಾವಿಸಿರ್ಲಿಲ್ಲ. ನಾನು ಕೂಡ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಿದೆ, ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅನ್ನುವಂತ ಮಾತುಗಳನ್ನು ಹೇಳಿದೆ. ಅದಾದ್ರೂ ಕೂಡ ನನ್ನ ಮಾತನ್ನು ಧಿಕ್ಕರಿಸಿ ಕೂಡ ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ. ಈಗ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರ ಮೇಲೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಾತನಾಡಿದ ಜಾಗದಲ್ಲಿ ಮತ್ತೆ ನನಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟಾಗಬಹುದು. ಯಾಕಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂತ ನಾಯಕರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಒಂದು ಕ್ರಮೇಣ ಕೋರೈಕೆಯನ್ನ ಕೂಡ ಮನವಿ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ನನಗೆ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ನಾನು ಸೈಲೆಂಟ್ ಆಗಿದ್ದೇನೆ. ಈ ಮಟ್ಟದ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದು ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಈ ಮಟ್ಟದ ಬೆಳವಣಿಗೆ ಆಗಿದೆ, ಇದನ್ನ ಸಮಾಧಾನವಾಗಿ ಕೂಡ ನಿರ್ವಹಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಇಟ್ಟು ಕೂತಂತ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳನ್ನ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟು ಸಮಾಧಾನವಾಗಿ ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕೆ ಹೊರತು ಈಗ
ಮಾಧ್ಯಮಗಳಲ್ಲಿ. ಈಗ ನಾನು ಮಾತಾಡ್ತಾ ಹೋದ್ರೆ ಅದು ಪಕ್ಕದಲ್ಲಿ ಇನ್ನೊಂದು ಹಂತದ ಬೆಳವಣಿಗೆಗೆ ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.